ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ತುಂಬ ಜನ ಸಂಖ್ಯೆಗಳ ಬಗ್ಗೆ ಮಾಹಿತಿ ಕೇಳ್ತಿದ್ರಿ. ಖಂಡಿತ ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಸಂಖ್ಯೆಗಳು ನಿಮ್ಮ ಶಕ್ತಿಗಳನ್ನು ಸೂಚಿಸ್ಕೊಡ್ತವೆ, ಸುಮ್ಮನೆ ಅಲ್ಲ. ನೀವು ಯಾರು, ನೀವೆಲ್ಲಿರಬೇಕು, ನೀವು ಹೇಗಿರಬೇಕು, ಅದರಲ್ಲೂ ನೆನ್ಪಿಟ್ಕೊಳ್ಳಿ. ಈ 9ನೇ ತಾರೀಕು 9ರ ಸಂಖ್ಯೆಯ ಪ್ರಭಾವದಲ್ಲಿದ್ದೀರಿ, ಸುಮ್ಮನೆ ಅಲ್ಲ. ನಿಮ್ಮ ಡೋರ್ ನಂಬರ್ 9ರ ಪ್ರಭಾವಕ್ಕೆ ಒಳಪಟ್ಟಿದೆ. ಆದರೆ ನೀವು ಹುಟ್ಟಿರುವುದು 8ರ ಪ್ರಭಾವದಲ್ಲಿ. ಅಂದ್ರೆ ಗ್ಯಾರಂಟಿ ಅಲ್ಲೊಂದು ಆಕ್ಸಿಡೆಂಟು, ಇಂಜುರಿ, ಪೆಟ್ಟು, ಗಾಯ, ಕಲಹ, ಕಥನ, ಹೊಡೆದಾಟ, ಬಡದಾಟ, ತಗಾದೆ, ಕಿರಿಕಿರಿ, ಪೊಲೀಸ್ ಸ್ಟೇಷನ್ ಕನ್ಫರ್ಮ್, ಪಕ್ಕ. ನಿಮಗೇ ಗೊತ್ತಿಲ್ಲದೆ 8ರ ಪ್ರಭಾವದಲ್ಲಿ ಹುಟ್ಟಿ 9ರ ಪ್ರಭಾವಕ್ಕೆ ಒಳಗಾಗಿದ್ರೆ, ಇಲ್ಲ 9ರ ಪ್ರಭಾವದಲ್ಲಿ ಹುಟ್ಟಿ 8ರ ಪ್ರಭಾವಕ್ಕೆ ಒಳಗಾಗಿದ್ರೆ ಧ್ವಂಸ ಗ್ಯಾರಂಟಿ. ಇಬ್ಬರಿಗೂ ಆಗೋದೇ ಇಲ್ಲ. ಶನಿ ಕುಜ ಆಗೋದೇ ಇಲ್ಲ. ನೀವು ನಿಜ ಹೇಳಬೇಕು ಅಂದ್ರೆ ಮದುವೆನೇ ಆಗ್ಬಾರ್ದು ಅಂತೀವಿ. 8, 9ರ ಪ್ರಭಾವದವರು ಎಕ್ಸಾಕ್ಟ್ಲಿ ಆಪೋಸಿಟ್. 8 ನಿಧಾನ ಆದ್ರೆ ವಿಪರೀತ ವೇಗ, 9 ವಿಪರೀತ ವೇಗ ಆದ್ರೆ ನಡೆಯೋದೆಲ್ಲ ನಿಧಾನ, ಆಗೋದೆಲ್ಲ ಧ್ವಂಸ, ರಕ್ತಕಾರಕ, ಧ್ವಂಸಕಾರಕ, ಯುದ್ಧಕಾರಕ. ಸಂಖ್ಯೆಗಳ ಜೋಡಣೆ ಸುಮ್ಮನೆ ಅಲ್ಲ. ನಿಮ್ಮ ಫೋನ್ ಸಂಖ್ಯೆಯೇ ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರುತ್ತೆ. ಯಾವಾಗ್ಲೂ ಕೆಲವ್ರು ಹೇಳ್ತಿರ್ತಾರೆ, ನಮಗೆ ಯಾವಾಗ್ಲೂ ನೆಗೆಟಿವ್ ಕಾಲ್ಗಳೇ ಬರೋದು ಸರ್. ನಿಮಗೇ ಬರ್ಬೇಕಾ? ಇದೊಂಥರ ಯೂಟ್ಯೂಬ್ ಅಲ್ಲಿ ನೀವು ಈಗ ನನ್ನ ಪ್ರೋಗ್ರಾಮ್ 2 ಬಾರಿ ಪ್ರೋಗ್ರಾಮ್ ನೋಡಿ, ಆಮೇಲೆ ನೀವು ಹೊತ್ತಿದ್ರೆ ನನ್ನ ಪ್ರೋಗ್ರಾಮ್ಗಳು ಬರ್ತಲೇ ಇರುತ್ತೆ, ಅದೇ ಪೇಜ್ಗಳು. ಸಂಖ್ಯೆಗಳ ಜೋಡಣೆ ಅಕ್ಟೋಬರ್ ಮಾಸದಲ್ಲಿ ಹುಡ್ತವ್ರು, ಸೆಪ್ಟೆಂಬರ್ ಮಾಸದಲ್ಲಿ ಹುಡ್ತವ್ರು, ಜುಲೈ, ಇನ್ನೊಂದು ಅಕ್ಷರ, ಎಸ್ ಅಕ್ಷರ, ಈ ತರ ತುಂಬಾ ವಿಚಾರಗಳನ್ನ ಏನ್ ಹೇಳಿದ್ರೆ ಅದ್ರ ಲೈನ್ ಆಗಿ ಬರ್ತಿರುತ್ತೆ ನೋಡಿಬೇಕಾದ್ರೆ. ಆ ರೀತಿ ನಿಮಗೆ ಆ ನೆಗೆಟಿವ್ಸ್ ಕನೆಕ್ಟ್ ಆಗ್ಬೇಕು. ಕೆಲವರನ್ನು ನೋಡ್ತೇವೆ ನಾವು, ಏನ್ ಸರ್ ಅವ್ನು ಹೋಗ್ತಲೇ ಇದ್ದಾನೆ, ಈಸ್ ಸ್ವಿಂಗಿಂಗ್, ಈಸ್ ಗೋಯಿಂಗ್ ಆನ್. ಯೋಗ್ಯತೆ ಇದೆ, ಯೋಗ್ಯತೆಗೆ ಮೀರಿದಂತ ಯೋಗ ಒಂದು ನಡೆಸುತ್ತಿದೆ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಸಂಖ್ಯೆಗಳಲ್ಲಿ ಅಂಥದ್ದೊಂದು ಮ್ಯಾಜಿಕ್ ಇರುತ್ತೆ. ಎಲ್ರೂ ಆ ಸಂಖ್ಯೆಗಳನ್ನು ಬಳಸ್ಲಿಕ್ಕಾಗಲ್ಲ, ಎಲ್ರಿಗೂ ಆ ಸಂಖ್ಯೆ ಸಿಗೋಕ್ಕಾಗಲ್ಲ, ಎಲ್ರಿಗೂ ಆ ಸಮಯಕ್ಕೆ. ಈಗ ತುಂಬಾ ಜನ ಹೇಳ್ತಾರೆ, ಒಂದ್ ಮದ್ವೆಗೆ ಹೋಗ್ತಿರೋ, ಒಂದು ಉದಾಹರಣೆ ಹೇಳ್ತೇನೆ ಮಕ್ಕಳು, ಬೇಜಾರು ಮಾಡ್ಕೋಬೇಕು. ನಮ್ಮವ್ರ ಮದ್ವೆಯೇ, ಗೊತ್ತಿರೋರ್ ಮದ್ವೆಯೇ, ತುಂಬಾ ಅನುಬಂಧ ಇರೋರು ಮದ್ವೆ ಹೋಗ್ತೇವೆ. ಅವ್ರು ಬಂದು ಮಾತಾಡಿಸಿ ಹೋಗ್ತಾರೆ. ಊಟದ ಪಂಕ್ತಿಲಿ ಕೂತ್ಕೋತೀವಿ. ಎಲ್ರಿಗೂ ಸಿಕ್ಕಿರೋದು ನಮಗ್ ಸಿಕ್ಕಿರೋಲ್ಲ, ನಮಗ್ ಸಿಕ್ಕಿರೋದು ಪಕ್ಕದಲ್ಲಿರೋರ್ಗೆ ಸಿಕ್ಕಿರೋಲ್ಲ. ಊಟ ಅದೇ, ಬಟ್ಟ ಅವರೇ, ಗೊತ್ತಿರೋರೆ, ತಿಳಿದಿರೋರೆ, ಬಟ್ ನಮ್ ಯೋಗ್ಯತೆಗೆ ಇಷ್ಟೇ. ಕೆಲವ್ರ ಪಕ್ಕದಲ್ಲಿ ಯೋಗ ಬ್ಯೂಟಿಫುಲ್, 2 ಬಿದ್ಬಿಟ್ಟಿರುತ್ತೆ ಜಾಮೂನು, ಕೇಳಿದ ತಕ್ಷಣ 3 ಹಾಕ್ಬಿಟ್ಟಿರ್ತಾನೆ, ಕರೆಕ್ಟಾಗಿ ಅಲ್ಲಿಗೆ ಖಾಲಿ, ನಮಗಿಲ್ಲ ಜಾಮೂನ್. ಇದನ್ನೇ ಹೇಳೋದು ವಿಧಿ ಆಟ. ನೆನಪಿಟ್ಟುಕೊಳ್ಳಿ, ಭಗವಂತನ ಆಟ. ವಿಧಿ ದುರ್ವಿಧಿ ಪಡ್ಕೊ ಬಂದಿದ್ದಾನ ಕೋಣ. ಎಸ್, ಎಲ್ಲರಿಗೂ ಒಳ್ಳೆ ಆರೋಗ್ಯ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಮನೆತನ, ಒಳ್ಳೆ ಕುಟುಂಬ, ಒಳ್ಳೆ ಮಾತು, ಒಳ್ಳೆ ಸ್ನೇಹಿತರು, ಒಳ್ಳೆ ಪ್ರೀತಿ, ಒಳ್ಳೆ ಗೆಳೆತನ. ಖಂಡಿತ ಇಲ್ಲ. ಇವು ಕೆಲವು ಜಾತಕಗಳನ್ನ ನಾನು ನೋಡ್ತೇನೆ. ಒಬ್ಬ ಹೇಳ್ತಾನೆ, ನನ್ನ ಕಡಿಮೆ ಎಂದರು 13ರಿಂದ 14,000 ಪ್ರೀತಿಗಳಾಗಿದ್ದಾವೆ ನನಗೆ ಅಂತ ಹೇಳ್ತಾನೆ. ಈಸ್ ಅ ವೆರಿ ಬಿಗ್ ಮಾಡೆಲ್ ಏಜೆನ್ಸಿ ನಡೆಸ್ತಿರ್ತಕ್ಕಂಥ ವ್ಯಕ್ತಿ. ಜಾತಕ ಹಾಕೊಂಡು ಹುಡುಕ್ತಾನೆ. ನನ್ನ ಕೃಷ್ಣಯ್ಯರಿಗೇನೆ 16,108 ಜನ. ಇವನು 13-14,000 ಅಂತಾನೆ ಕಲಿಯುವುದು ಕೃಷ್ಣ. ಇವನಿಗೆ ಎಲ್ಲಿಂದ ಆಯ್ತು ಈ ಜಾತಕ? ಖಂಡಿತ ಅವನ ಸಂಖ್ಯೆಗಳು ಅವನಿಗೇ ಗೊತ್ತಿಲ್ಲದೆ. ಕೆಲವು ವ್ಯಕ್ತಿಗಳು ನೋಡಿ, ಈಗ ನಟಿ ರೇಖಾ, ಅವ್ರ ಮನೆಯಲ್ಲಿ ಒಟ್ಟು 7-8 ಜನ ಒಡ ಹುಟ್ಟಿದವರು. ಆಕೆಯನ್ನು ಮಾತ್ರ ಯಾಕೆ ಅಷ್ಟೊಂದು ಜನ ಪ್ರೀತಿಸ್ಬೇಕು? ನಿಮಗ್ ಬೇಡ? ಶ್ರೀದೇವಿಗೆ ಒಂದು ಸೋದರಿ ಇದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಬೇಡ, ನಮ್ಮ ನಟಿ ಪ್ರಿಯಾಂಕಾ ಚೋಪ್ರಾ, ವಿಶ್ವಸುಂದರಿ ಅಂತೆಲ್ಲ ಮಾತಾಡ್ತೀವಲ್ಲ, ಆಕೆಯ ಸೋದರಿಯ ಮದುವೆ ಆಯ್ತು ಮೊನ್ನೆ, ಪರಿಣಿತಿ ಚೋಪ್ರಾ ಅಂತ. ಯಾರಿಗಾದ್ರೂ ಗೊತ್ತಿದೆಯಾ ಆಕೆಯ ಸೋದರಿ ಅಂತ? ತುಂಬಾ ಜನಕ್ಕೆ. ಹೋಗ್ಲಿ, ಸೋದರಿ ಅಕ್ಕ ಬಂದಿದ್ಲ ತಂಗಿ ಮದುವೆಗೆ,
ಯೋಗಂ ಯೋಗ್ಯತಾಂ, ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಂತ ವ್ಯಕ್ತಿಗಳು, ಸಂಖ್ಯೆಗಳು, ನಂಬರ್ಗಳು, ಮನೆಗಳು ಕನೆಕ್ಟ್ ಆಗಿ ನಿಲ್ಸಿರುತ್ತೆ. ಅದು ರಿವರ್ಸ್ ಆಯ್ತು ಅಂದ್ರೆ ಮುಗೀತು. ಹೌದು, ನನ್ನ ಸಂಖ್ಯೆ ನೀವು ನಂಬೋಲ್ಲ, ಯಾರಿಗೂ ಹೇಳ್ಕೊಟ್ಟಿಲ್ಲ, ನನ್ನ ಗುರುಗಳು ತೋರಿಸ್ಕೊಟ್ಟಿರೋದು ಈ ವಿದ್ಯೆ, ಮಹಾವಿದ್ಯೆ. ಒಂದರ ಪ್ರಭಾವದಲ್ಲಿ ಸೂರ್ಯ ಪ್ರಭಾವ, ವಿಪರೀತ ಪ್ರಭಾವ. ಆದರೆ ನನ್ನ ಆ 1 ಹಾಗೂ 3ರ ಪ್ರಭಾವದಲ್ಲಿ ಅಡಕವಾಗಿ ನಿಂತಿದೆ. ಯಾವಾಗ ನೋಡಿದ್ರೆ ಅಲ್ಲೇ ಅದನ್ನ ಗಮನಿಸಿದ್ದೇನೆ. ತಮಾಷೆ ಏನಂದ್ರೆ, ನನ್ನ ಸಂಗಾತಿ ಧರ್ಮಪತ್ನಿ ಸಂಖ್ಯೆ 3 ಹಾಗೂ 7ರ ಪ್ರಭಾವದಲ್ಲೇ ಆ ವೈಬ್ರೇಷನ್ ಇರ್ತಕ್ಕಂಥದ್ದು. ಆಶ್ಚರ್ಯವಾಗಿ ನೋಡಿದೆ ನಾನು, ಏನೋ ಇದು ಅನ್ನತಕ್ಕಂಥದ್ದು. ಹೌದು, ದಟ್ ಇಸ್ ದಿ ಬ್ಯೂಟಿ. ಅಲ್ಲಾಗ್ಲೇಬೇಕು, ಇಲ್ಲ ಅಂದ್ರೆ ಅದ್ರ ಜೊತೆಲಿ ಇರ್ಲಿಕ್ಕೆ ಬಿಡೋದಿಲ್ಲ. ನಾನು ನನ್ನ ತಮ್ಮ ತುಂಬಾ ಅನುಬಂಧ. ಅವನ ಸಂಖ್ಯೆ 2ರ ಪ್ರಭಾವದಲ್ಲಿ ಹುಟ್ಟಿರೋದು, ನಾನು 1, 3, ಅವನು 2 ಹಾಗೂ 3ರ ಪ್ರಭಾವದಲ್ಲಿ ಹುಟ್ಟಿರೋದು. ಬ್ಯೂಟಿಫುಲಿ 2 ದಿನ ಸರಿ ಕಿತ್ತಾಡ್ತೇವೆ. ಅವನು ಹೇಳೋದು ನಾನು ಒಪ್ಪಲ್ಲ, ನಾನು ಹೇಳೋದು ಅವನು ಒಪ್ಪಲ್ಲ. ಯಾಕಂದ್ರೆ ಸೂರ್ಯ ಚಂದ್ರರಲ್ವಾ, ಸೂರ್ಯ ಮುಳುಗಿದ್ಮೇಲೆ ಚಂದ್ರ ಬರ್ಬೇಕು, ಚಂದ್ರ ಮುಳುಗಿದ್ಮೇಲೆ ಸೂರ್ಯ ಬರ್ಬೇಕು. ಇಟ್ಸ್ ಅ ನೇಚರ್ ಲಾ. ಅವನು ಹೇಳೋದು ನಾನು ಎಷ್ಟು ವಿಚಾರ ಕೇಳಲ್ಲ, ನಾನು ಹೇಳೋದು ಅವನು ಅಂತ. ನನ್ಗೆ ಅಣ್ಣ ಅವನು. ಸಂಖ್ಯೆ 2ರ ವ್ಯಕ್ತಿಗಳಿಗೆ ಬೇಗ ಕೋಪ ಬರುತ್ತೆ ಅಂತ ಹೇಳ್ತೀವಿ, ಬೇಗ ಭಾವುಕರು, ಬೇಗ ಇದಾಗ್ತಕ್ಕಂಥದ್ದು ಅಂತ ನನ್ನಂತಾನೆ. ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಬಾಯಿ ಹಿಂಗ್ ವಿಪರೀತ ಕೋಪ ನಾನಂತೂ. ಆದ್ರೂ ಅವನು ಮುಂದ್ಗಡೆ ಒಳ್ಳೆ ಹಿಂಗ ಆಗ್ಬಿಡ್ತಾನೆ. ದಟ್ ಇಸ್ ದಿ ಬ್ಯೂಟಿ ಆಫ್ ನಂಬರ್ಸ್. ನಿಮಗೇ ಗೊತ್ತಿಲ್ಲದೆ ಕನೆಕ್ಟ್ ಆಗುತ್ತೆ. ಇನ್ನೊಂದು ತಮಾಷೆ ಗೊತ್ತಿದೆಯಾ, ಸಂಖ್ಯೆ 1ರ ವ್ಯಕ್ತಿಗಳಿಗೆ ನಿಮಗೇ ಗೊತ್ತಿಲ್ಲದೆಯೇ 1ರ ಪ್ರಭಾವದ ವ್ಯಕ್ತಿಗಳಿಗೆ 8ರ ಪ್ರಭಾವಕ್ಕೆ ಬೇಗ ಕನೆಕ್ಟ್ ಆಗಿರ್ತೀರಿ. ನಿಮ್ ಸುತ್ತಮುತ್ತ 8ರ ಪ್ರಭಾವದ ವ್ಯಕ್ತಿಗಳು, ಒಂದು ಅನುರಾಧ ನಕ್ಷತ್ರ, ಪುಷ್ಯ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ ಕನೆಕ್ಟ್ ಆಗಿರ್ತಾರೆ ನೋಡಿಬೇಕಾದ್ರೆ. ಎಸ್, ಇಲ್ಲವೇ 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಕನೆಕ್ಟ್ ಆಗಿರ್ತಾರೆ ನೋಡಿ. ಬಟ್ ಅಲ್ಲೊಂದು ಗ್ಯಾರಂಟಿ ನೋಡಿರ್ತೀರಿ. ನಾನಂತೂ ನೋಡಿದ್ದೇನೆ, 2 ಮೂರ್ಖರು 8ರ ಪ್ರಭಾವದ ವ್ಯಕ್ತಿಗಳು ನನಗೆ ಇಬ್ಬರದಲ್ಲೂ ನೋವು ತಿಂದಿರೋದೆ, ಅವ್ರ ಪತ್ನಿಯವ್ರು ಬಂದು ನನಗೆ ಹೇಳೋದು, ಅಣ್ಣ ನೀವ್ ಹೇಳಿ ಸ್ವಲ್ಪ ಅಂತ. ನಾನೇನು ಹೇಳೋದು, ನನ್ನ ಕೈಲೇ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ, ಅವ್ ಬಿಟ್ಬಿಡ್ರಪ್ಪ ಅಂತ. ಹೌದು, ಆದರೆ 9ರ ಪ್ರಭಾವವನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದಾನೆ. ನಿಜವಾಗ್ಲೂ ಐ ಬ್ಯೂಟಿಫುಲಿ ಹ್ಯಾಪಿ. ನನ್ನ ಸ್ನೇಹಿತ, ಪರಮಾಪ್ತ ಸ್ನೇಹಿತ ಹುಟ್ಟಿರೋದು 9. ಇಟ್ಸ್ ಕನೆಕ್ಟೆಡ್. ಮೈ ಬಾಸ್ ವಾಸ್ 9, ವೆರಿ ಕನೆಕ್ಟೆಡ್. ಎಸ್, ಅಲ್ಲಿ ಅದ್ಭುತವಾಗಿ ಕನೆಕ್ಟ್ ಆಗುತ್ತೆ. ನಿಮ್ಮ ಸಂಖ್ಯೆಗಳು ನಿಮಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗುತ್ತವೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಅದನ್ನ ತಾಳ್ಮೆಯಿಂದ ಪರಿಶೀಲಿಸಬೇಕು. ಇಟ್ ಟೇಕ್ಸ್ ನಾಟ್ ಲೆಸ್ ದನ್ 3 to 5 hours. ಜಾತಕ, ನಿಮ್ ಡೇಟ್ ಆಫ್ ಬರ್ತ್, ಟೈಮಿಂಗ್ಸು, ಪ್ಲೇಸ್ಮೆಂಟು ಇದೆಲ್ಲ ಹಾಕೊಂಡು ಅದನ್ನೊಂದು ಕುಲ್ಮೆ ತರ ಪಕ್ಕದಲ್ಲಿ ಇಟ್ಕೊಂಡು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅದರಿಂದ ಗುರುಗಳೇ ಇದನ್ನ ಹೇಳ್ಬಿಡಿ, ಇದಾಗ್ ಬಂದ್ಬಿಡುತ್ತಾ, ಕೊಟ್ಬಿಟ್ಟು ಹೋಗಿ ಏನಾದ್ರೂ ಒಂದು ಮಾಡ್ತಾನೆ. ಈಗಲೇ ದಿನಕ್ಕೆ 12 ಗಂಟೆ ಇದ್ದಾನೆ, ಇನ್ನೊಂದು 4 ಗಂಟೆ ಮಾಡ್ತಾನೆ. ನನಗೇನಿಲ್ಲ, ನಾನು ರಾತ್ರಿ ದೇವ, ನಾನು ಎದ್ದೇ ಇರ್ತೇನೆ. 11 ಕಾಲಕ್ಕೆ ಮಲಗ್ತಾನೆ, ಒಂದು ಅರ್ಧ ಗಂಟೆ ಅಷ್ಟೇ. ಮತ್ತೆ ಒಂದು ಕಾಲಕ್ಕೆ ಮಲಗ್ತಾನೆ, 1:45 ಎದ್ದೊಳ್ತಾನೆ. ಮತ್ತೆ ಬೆಳಿಗ್ಗೆ 5:30 ಆದ್ರೂ ನಾನು ಮಲಗೋಲ್ಲ. ರಿಸರ್ಚು, ಬರವಣಿಗೆ ಈ ತರದ್ದು ಏನಾದ್ರೂ ಇಟ್ಕೊಂಡು ನಂಬರ್ಸು ಇನ್ನೊಂದು ಹಾಕೊಂಡು ಕೂತೇ ಇರ್ತಾನೆ. ಮತ್ತೆ 5:30ಇಂದ ಒಂದು ಸಣ್ಣ ಧ್ಯಾನ, ಯೋಗ, ಒಂದು ಸಣ್ಣ ವಾಕು. 7 ಗಂಟೆಗೆ ಬಂದು ಶಿವಾಂತ್ ಒಂದು ಲೋಟ ಹಾಲು ಕುಡಿದು ಶಿವಾಂತ್ ಮಲಗ್ಬಿಡ್ತಾನೆ. 8:30ಗೆ ಎದ್ಬಿಡ್ತಾನೆ. ನಿಜವಾಗ್ಲೂ ಹೇಳ್ತಾನೆ, ರಾತ್ರಿ ಪಾಳಿ ಕೆಲಸ ಒಂದು 15-16 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿರ್ತಕ್ಕಂಥದ್ದು. 15 ಎಸ್ 16 ವರ್ಷ ಆಲ್ಮೋಸ್ಟ್ ರಾತ್ರಿ ಪಾಳಿ ಕೆಲಸಗಳೇ. ಅದರಿಂದ ಬೇಜಾರು ಮಾಡ್ಕೋಬೇಡಿ, ಗುರುಗಳೇ ನಮಗ್ ಸಿಗ್ತಿಲ್ಲ ಅಂತ. ಖಂಡಿತ ತಿಳಿಸ್ತೇನೆ, ಪ್ರಯತ್ನ ಮಾಡ್ತೇನೆ. ನೀವು ಬರ್ತೀರಲ್ವಾ, ನೀವು ಎಲೆ ಎತ್ಕೊಂಡು ಒಳಗಡೆ ಬನ್ನಿ. ಏನ್ ನಡೆದಿದೆ ಏನ್ ನಡೆದಿಲ್ಲ ನಿಮ್ಮ ಎಲೆ ತೋರಿಸ್ಕೊಡ್ತೇನೆ. ನಿಮ್ಗೆ ತೆಗೆದು ತೋರಿಸ್ತೇನೆ ಆ ಮ್ಯಾಜಿಕ್ ನೋಡಿ. ಹೌದು, ನೀವು ತಿನ್ನುವ ಊಟ, ಬಟ್ಟೆ ಎಲ್ಲ, ಇಟ್ ಈಸ್ ಎ ಮ್ಯಾಜಿಕ್ ಇಸ್ ದೇರ್. ನಿಮಗೆ ಗೊತ್ತಿಲ್ಲ, ಯು ಆರ್ ಕನೆಕ್ಟೆಡ್ ಟು ಸಮ್ ಸೂಪರ್ ನ್ಯಾಚುರಲ್ ಪವರ್.
ತುಂಬಾ ಜನ ಹೇಳೋರು, ಗುರುಗಳೇ ಇದು ಹೆಂಗೆ, ಈ ಎಲೆನೇ ನಮಗ್ ಬಂದಿರಬೇಕು. ಧ್ವಂಸಂ, ಅನುಗ್ರಹಂ, ಆಗ್ರಹಂ, ಆನಂದಂ ಎಲ್ಲ ಇರುತ್ತೆ. ಇವ್ರ ಹೊಟ್ಟೆಲೆ ಹುಟ್ಟಬೇಕು, ಇವರೇ ನಿಮ್ಮಮ್ಮ, ಇವರೇ ನಿಮ್ಮಪ್ಪ, ಇವರೇ ನಿಮ್ ಕುಟುಂಬ. ಇಟ್ಸ್ ಆಲ್ರೆಡಿ ಡಿಸೈನ್ಡ್ ಮಕ್ಕಳೇ, ಆಯ್ತಾ? ಸೊ ಇನ್ಮೇಲೆ ಬಂದಾಗ ಆಯ್ತು ಅಂದ್ರೆ ಎಲೆ ತಗೊಬನ್ನಿ. ಅಕಸ್ಮಾತ್ ನಾವು ಮರ್ತಿದ್ರು ಅಲ್ಲಿ ಇಲ್ಲ ಅಂದ್ರೂ ಕೂಡ ನೀವು ಬರೀ ವಿಳೆದೆಲೆ ತಗೊಬನ್ನಿ. 2 ಅಡಿಕೆ ಇಟ್ಕೊಳ್ಳಿ, ತುಂಬಾ ಅಡಿಕೆ ತಗೊಬರ್ಬನ್ನಿ. ಒಂದಿಷ್ಟು ಎಲೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ನಿಮ್ಗೆ ಏನ್ ಅನ್ಸುತ್ತೋ, ₹1, ₹2, ₹5 ಅಷ್ಟೆಲೆ ತಗೊಬನ್ನಿ. ಇಲ್ಲ ನನ್ನ ಆಫೀಸಲ್ಲೇ ವ್ಯವಸ್ಥೆ ಮಾಡಿಸಿಟ್ಟಿರ್ತಾನೆ, ಅವ್ರು ಹೇಳ್ತಾರೆ ಎಲೆ ತಗೊಂಡೋಗಿ ನಿಮ್ ಕೈಗೆ ಎಷ್ಟು ಬರುತ್ತೋ ಅಷ್ಟು ಅಂತ. ಬುಟ್ಟಿ ಎಲೆ ತಗೊಂಡು ಒಳಗಡೆ ಬರೋಕ್ ಬಿಡಲ್ಲ ಅವರು. ನಿಮ್ ಕೈಗೆ ಅದೇನೋ ತಗ್ಸುತ್ತೆ. ಯಾರೋ ಎಲ್ಲೋ ಯಾರದೋ ಮನೆಯಲ್ಲಿ ಇರ್ಬೇಕಾದ ಜಗನ್ಮಾತೆ ಎಲ್ಲರಿಗೂ ಬಂದಿದೆ ಲೆಕ್ಕ. ಈ ಹನುಮ ನನ್ನ ಸ್ಥಾಯಿಗೆ ಬಂದಿದೆ, ನನ್ನ ಸ್ಥಾನದ ಹತ್ರ ಬಂದು ಕಾವಲಾಗಿ ನಿಂತಿದೆ. ರಾಮನ ಲೆಕ್ಕ. ನಿಮ್ಮ ಕೈಗೆ ಆ ವಿಳೆಯದಲ್ಲೇ ಇಷ್ಟೇ ಬರಬೇಕು ಅನ್ನೋದು ಕೂಡ. ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ, ಭೋಗಿ ಪಡೆದಿದ್ ಭೋಗಿಗೆ. ನಿಮ್ಮ ಕೈಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗೋದು. ತಗೋ ಬನ್ನಿ, ಅದೇ ಎಲೆ ನನ್ನ ಕೈಗೆ ಕೊಡಿ. ಈಗಂತೇನೆ ಒಂದೊಂದೇ ಎಲೆ ಮುಂದ್ಗಡೆ ಇಡ್ತಾ, ಇದಾಗಿದೆ, 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 ಇಷ್ಟಾಗಿದೆ ನೋಡಿ, ಇದು ತೋರಿಸ್ತಿದೆ ಅಂತ ತೋರಿಸ್ತಾನೆ. ಆ ಎಲೆಯಲ್ಲಿ ಇರತಕ್ಕಂಥ ಮ್ಯಾಜಿಕ್ ಅಂತ ತೋರಿಸಿ ಕೊಡುತ್ತೇನೆ, ನಿಶ್ಚಿತಂ. ಬನ್ನಿ ಮಾತಾಡೋಣಂತೆ. ಈ ವಿದ್ಯೆಯ ಶಕ್ತಿಯನ್ನ ತೋರಿಸ್ಕೊಡ್ತೇನೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಪ್ರತಿಯೊಂದು ಪ್ರಕೃತಿ ಮಾತನಾಡುತ್ತದೆ ಅನ್ನೋದನ್ನ ತೋರಿಸಿಕೊಡುತ್ತೇನೆ. ಆಯ್ತು.